ಪೆಟ್ರೋಲ್ ಡೀಸೆಲ್ ಬಳಿಕ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆಯ ಶಾಕ್ ಹಾಗಾದ್ರೆ ಕಾದಿದೆಯಾ? ಯಾವುದರ ರೂಪದಲ್ಲಿ ಬರುತ್ತೆ? ಟಿಕೆಟ್ ದರ ಏರಿಕೆಯ ರೂಪದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಬಸ್ ಟಿಕೆಟ್ ದರ ಏರಿಕೆಗೆ ಕೆಎಸ್ಆರ್ಟಿಸಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. 15% 20% ಹೆಚ್ಚಳ ಮಾಡೋದಕ್ಕೆ, ಟಿಕೆಟ್ ಫೇರ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು, ನಿಗಮದ ಅಧ್ಯಕ್ಷರು ಬಯಸಿದ್ದಾರೆ. ಬಟ್ ಇದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಡಿಸಿಷನ್ ಇಲ್ಲ, ಪ್ರಸ್ತಾವನೆ ಬಂದಿದೆ ಅಂತ ಹೇಳಿದ್ರು. ತಕ್ಷಣಕ್ಕೆ ನನ್ನ ಮುಂದೆ ಏನು ಇಲ್ಲ, ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ಏನಿಲ್ಲ, ನನ್ನ ಮುಂದೆ ಪ್ರಸ್ತಾವ ಯಾವುದೂ ಇಲ್ಲ. ನೋಡಿ, ಪ್ರಸ್ತಾವನೆ ಬಂದಿದೆ, ಡಿಸಿಷನ್ ಆಗಿಲ್ಲ ಅಂತ ಹೇಳಿದ್ರು. ಬಟ್ ನಿಮಗೆ ನೆನಪಿರ್ಬೋದು, ಲಾಸ್ಟ್ ಒಂದು 15 ಡೇಸ್ ಹಿಂದೆ ಇದೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಯಾವ ಪ್ರಸ್ತಾವನೆನೂ ಇಲ್ಲ, ದರ ಏರಿಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಮತ್ತು ಶಕ್ತಿ ಯೋಜನೆಯಿಂದ ದರ ಏರಿಕೆ ಮಾಡುವಂತಹ ಅನಿವಾರ್ಯತೆ ಸರ್ಕಾರಕ್ಕಂತೂ ಇಲ್ಲ ಅಂತ ಹೇಳಿದ್ರು. 15 ದಿನಗಳಲ್ಲಿ ಎಲ್ಲವೂ ಚೇಂಜ್ ಆಗಿದೆ. ಕೆಆರ್ಟಿಸಿನ ನಿಗಮದ ಅಧ್ಯಕ್ಷರು ಆಗಿರುವಂತಹ ರಾಜು ಕಾಗೆ ಅವರು ಕೂಡ ಹೇಳಿದ್ರು, ಶಕ್ತಿ ಯೋಜನೆ ಕಾರಣಕ್ಕೋಸ್ಕರ ಲಾಸಲ್ಲಿದೆ, ಲಾಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಬೇಕು. ಲಾಸ್ಟ್ 10 ಇಯರ್ಸಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿಲ್ಲ ಅಂತ. ಇದನ್ನು 15 ದಿನಗಳ ಹಿಂದೆ ಅಲ್ಲಗಳಿತಾ ಇದ್ದಂತಹ ಸಾರಿಗೆ ಸಚಿವರು ಈಗ ನಿಧಾನವಾಗಿ ಯೂಟರ್ನ್ ಹೊಡಿತಾ ಇದ್ದಾರೆ, ತಮ್ಮ ವರಸೆಯನ್ನು ಬದಲಾಯಿಸಿದ್ದಾರೆ. ಅಲ್ಲಿಗೆ ದರ ಏರಿಕೆಯ ಬಿಸಿ ಮತ್ತೊಮ್ಮೆ ಜನರಿಗೆ ತಟ್ಟುತ್ತಾ. ಗ್ಯಾರಂಟಿಯ ಜನಪ್ರಿಯತೆ ಒಂದು ಕಡೆ ಆದರೆ ಆ ಜನಪ್ರಿಯತೆಯ ಅಡ್ವರ್ಸ್ ಎಫೆಕ್ಟ್ ಅನ್ನ ಕೂಡ ಜನ ನೋಡ್ಬೇಕಾಗತ್ತಾ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾರುತಿ. ಒಂದ್ ಕಡೆ ಶಕ್ತಿ ಯೋಜನೆ ಸಿಕ್ತು ಅಂತ ಖುಷಿಯಲ್ಲಿದ್ದಂತಹ ಜನರಿಗೆ ವರ್ಷವಾಗೋದ್ರೊಳಗೆ ಕೆಎಸ್ಆರ್ಟಿಸಿ ದರ ಏರಿಕೆಯ ಬಿಸಿ ತಟ್ಟುತ್ತಾ. ಸಾಧ್ಯತೆ ಏನೇನು, ಸರ್ಕಾರದ ಚಿಂತನೆ ಏನು ಅಂತ? ಖಂಡಿತ ಮಮತಾ, ಈಗಾಗಲೇ ನಿಗಮಗಳು ಏನು ಕೆಎಸ್ಆರ್ಟಿಸಿ ಆಗಿರ್ಬೋದು ಅಥವಾ ವಾಯುವ್ಯ ಆಗಿರ್ಬೋದು ಅಥವಾ ರಾಜ್ಯ ಸಾರಿಗೆ 4 ನಿಗಮಗಳಿದೆ. ನಿಗಮಗಳು ರಾಜ್ಯ ಸರ್ಕಾರಕ್ಕೆ ಬೆಲೆ ಏರಿಕೆಯ ಒಂದು ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು. ಬೆಲೆ ಏರಿಕೆಗೆ ಪ್ರಸ್ತಾವನೆಯಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಕಾರಣಗಳೇನಪ್ಪ ಅಂದರೆ, 61 ರೂಪಾಯಿ ಏನು ಡೀಸೆಲ್ ಇತ್ತು ಆ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಪ್ರಯಾಣ ದರದ ನಿಗದಿಯಾಗಿತ್ತು. ಆದರೆ ಈಗ ಡೀಸೆಲ್ನ ಬೆಲೆ 96 ರೂಪಾಯಿವರೆಗೂ ರೀಚ್ ಆಗಿದೆ. ಇನ್ನು ನಾವು ಏನು ಅದೇ ರೇಟ್ಗಳಿಗೆ, ಅಂದರೆ ಈಗೇನು ಪ್ರಯಾಣದ ದರ ಇದೆ ಅದರಲ್ಲಿ ನಾವು ಗಾಡಿ ಸಂಚಾರ ಮಾಡ್ತಿರೋದ್ರಿಂದ ಹೊರೆ ಆಗ್ತಿದೆ, ಆರ್ಥಿಕ ನಷ್ಟ ಆಗ್ತಿದೆ ಅಂತ ಒಂದು ಕಾರಣ ಕೊಟ್ಟರೆ, ಈ ಕಳೆದ 4-5 ವರ್ಷದಿಂದ ಕೆಎಸ್ಆರ್ಟಿಸಿ ಆಗಿರ್ಬೋದು ಅಥವಾ ನಿಗಮಗಳ ರೇಟ್ ಜಾಸ್ತಿ ಆಗದೇ ಇರೋ ಕಾರಣಕ್ಕೆ, ಇನ್ನೊಂದು ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಬಿಡಿಭಾಗ ಆಗಿರ್ಬೋದು, ಸಿಬ್ಬಂದಿಗಳ ಭತ್ಯೆ ಆಗಿರ್ಬೋದು, ಇದೆಲ್ಲ ಹೆಚ್ಚಳ ಆಗಿದೆ. ಹೀಗಾಗಿ ನಿರ್ವಹಣೆ ಮಾಡೋದಕ್ಕೆ ಪ್ರಯಾಣಿಕರ ಮೇಲೆ ಆ ಹೊರೆನ ಹೊರಿಸಲೇಬೇಕು. ಹಾಗಾಗಿ 10% 20% ಅಂದರೆ 15% 20% ಪ್ರಯಾಣಿಕರ ಟಿಕೆಟ್ ದರನ ಏರಿಕೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದೆ ನಿಗಮಗಳು ಇಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಚಿಂತನೆ ನಡೆಸ್ತಿದೆ. ಅಂದರೆ ಯಾವ ಕಾರಣಕ್ಕೆ ಇವರು ಈಗ ಬೆಲೆ ಏರಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಚಿಂತನೆ ನಡೆಸ್ತಿರುವಂಥದ್ದು. ಸಾರಿಗೆ ಸಚಿವರು ಮಾತಾಡ್ತಾ ಸದ್ಯಕ್ಕೆ ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಆರ್ಥಿಕ ನಷ್ಟ ಏನು ಆಗ್ತಿದೆ ಅದನ್ನು ಆರ್ಥಿಕ ನಷ್ಟವನ್ನು ಸರಿದೂಗಿಸ್ಬೇಕಂದ್ರೆ ಟಿಕೆಟ್ ದರ ಏರಿಕೆ ಮಾಡಲೇಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಸಹ ಸರ್ಕಾರ ಚಿಂತನೆ ನಡೆಸುತ್ತೆ. ಕೆಲವೇ ದಿನಗಳಲ್ಲಿ ಈ ಪ್ರಯಾಣದ ಹೊರೆ ಸಾರ್ವಜನಿಕರ ಮೇಲೆ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.